ಮತ್ತೊಂದು ನಿಮ್ಮ ತೆಗೆ ಬಂದಿರುವಂತದ್ದು ದೊಡ್ಡ ಗೆಲುವು. ಥ್ಯಾಂಕ್ ಯು ಬೇಕಿದಂತ ಸಂದರ್ಭ ಇದು ಕ್ಯಾರೆಕ್ಟರ್. ಜನ ನಾವ್ ಇಷ್ಟಪಡಲ್ಲ, ಜನ ಇಷ್ಟಪಟ್ಟು ಮಾತಾಡ್ತಾರೆ. ಥಿಯೇಟರ್ ಈಚೆಗಡೆ ಬರೋ ಜನ ಕಣ್ಣಲ್ಲಿ ನೀರು ಬಂದಿದ್ದ ಕೆಲವೊಂದಷ್ಟು ಜನಕ್ಕೆ ಹೇಳಿ ಸರ್. ಇಲ್ಲ, ನನಗೆ ಜನರಲಿ ಮಾರ್ನಿಂಗ್ ಶೋ ಆದ್ರೆ ಏನು ಮಾತು ಬರಲ್ಲ. ನಾನು ಸೈಲೆಂಟ್ ಆಗ್ಬಿಡ್ತೀನಿ ಯಾವಾಗಲೂ. ನನಗೆ ವಿಜಯ್ ಸರ್ ಪ್ರತಿ ಸಿನಿಮಾದಲ್ಲಿ ಒಂದು ಆಶೆ ಇಟ್ಕೊಂಡು ಹೌದು. ಎಜುಕೇಶನ್ ಸಂವಿಧಾನ ಇದ್ರ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡಿದ್ದಾರೆ. ಹೌದು. ಸೊ ನಿಮಗೆ ಎಷ್ಟು ಇದು ಇನ್ನಷ್ಟು ಸಿನಿಮಾಗಳಿಗೆ ಕೊಡ್ತಾ ಇದೆ? 100% ಈಗ ಸಂವಿಧಾನದ ಬಗ್ಗೆ, ಸಮಾನತೆ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ ನಮಗೆ ಬೇಕಾಗಿರುವಂಥ ಆಸ್ತಿನೇ ಅದು. ಇವಾಗ ನಮ್ಮ ಇಡೀ ದೇಶಕ್ಕೆ ಬೇಕಾಗಿರುವಂಥ ಆಸ್ತಿ ಸಂವಿಧಾನ ಮತ್ತು ಎಜುಕೇಷನ್, ಸಮಾನತೆ. ಅದಕ್ಕೋಸ್ಕರ ಓಡಾಡಿದ್ದು ನೀವೆಲ್ಲ ಖುಷಿ ಪಟ್ಟಿದ್ರೆ ನಮ್ಗೆ ನಿಜವಾಗ್ಲೂ ಸಾರ್ಥಕತೆ ಇದೆ ಆ ವಿಷಯ. ಸರ್ ಲಾಸ್ಟಿಗೆ ಒಂದಿಷ್ಟು ನಿಮಗಾದಂತ ಅವಮಾನಗಳನ್ನ ಡೈಲಾಗ್ ಮೂಲಕ ಹೇಳಿದ್ದೀರಾ ಹೇಗೆ? ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನ ಮಾಡಿದ್ದೀನಿ. ಸೇರಿಸಿದ್ದೀರಾ ಸರ್ ಡೈಲಾಗ್? ಹೌದು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಅದು ನಮ್ಮ ಆಶಯ. ಯಾವಾಗಲೂ ನಂದಾಗಲಿ, ಶೆಟ್ಟರ್ದಾಗಲಿ, ಜಡೇಶ್ದಾಗಲಿ ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಾನೆ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ. ಅದು ನಿರ್ದೇಶಕರ ಬರವಣಿಗೆ ಅದು. ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು ಅನ್ನೋದು ನನಗೇನೆ ಹೆಚ್ಚಾಗಿದೆ. ಮೇಲ್ನೋಟಿಗೆ ಸರ್ ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್. ಜಾತಿ ಮತ್ತೆ ವರ್ಗ ಸಂಘರ್ಷ ಅಂದ್ರೆ ಪ್ರಸಾದಲ್ಲಿ ವಿಷ ಹಾಕೋದಾಗ್ಲಿ ಅದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿರೋ ಒಂದಷ್ಟು ವಿಷಯಗಳು ಹೇಳಿದ್ರು ಸರ್. ಇವತ್ತಿಗೆ ಈ ಕಥೆ ರಾಜ್ಯನ್ ಪಾತ್ರ ಆಗಲಿ ಇಡೀ ಲ್ಯಾಂಡ್ ಆಶೆ ಆಗಲಿ ಒಗ್ಗುತ್ತೆ ಇಡೀ ಸಮಾಜಕ್ಕೆ ಅನ್ನೋದು. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂಥ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ ಮತ್ತು ಮಾಡ್ತಾನೆ ಇರ್ತೀವಿ ಕೂಡ. ಅದನ್ನು ಬಿಡೋದಿಲ್ಲ. ಸರ್ ಕೆಲವು ಪಾತ್ರ ಆಯ್ಕೆ ವಿಚಾರ ಕನ್ನಡದಲ್ಲಿ ತುಂಬಾ ರೇರು. ಅದ್ರ ನೀವು ಚಪ್ಪಲಿ ಹಾಕ್ಕೊಳ್ಳೋಗಿರ್ಬೋದು ಅಥವಾ ನಿಮ್ಮ ಮನೆಗೆ ನಿಮ್ಮ ಕೆನ್ನೆಗೆ ಚಪ್ಪಲಿ ಏರ್ಬೀಳುತ್ತೆ, ಇಂಥ ಒಂದು ಸಿಚುವೇಶನ್ ದೃಶ್ಯಗಳನ್ನ ಈಗಿನ ಹೀರೋಗಳ ಕನ್ನಡದಲ್ಲಿ ತುಂಬಾ ಕಡಿಮೆ ಆಯ್ತು ಕೇಳಿಸುತ್ತೆ. ಆ ಸೀನ್ ಆಗ್ಬೇಕಾದ್ರೆ ಸ್ಪೆಷಲಿ ಆ ಸೀನ್ ಬಗ್ಗೆ ನೀವು ನೋಡಿದ್ರೆ ಆಲ್ರೆಡಿ ಸಿನಿಮಾದಲ್ಲಿ, ಅದು ಆಕ್ಚುಲಿ ಡೈರೆಕ್ಟ್ ಅಷ್ಟು ಬೇಡ ಅಂತಿದ್ರು, ಅಷ್ಟು ಬೇಡ ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ಅಷ್ಟು ನೋವು ಅನುಭವಿಸಿದ್ರೆ ಅವನಿಗೊಂದು ಇದು ಬರುತ್ತೆ ಅಂತ. ಅವ್ರು ಪಾತ್ರವಾಗಿ ಯೋಚನೆ ಮಾಡ್ತಿದ್ರು. ಬಿಟ್ರೆ ಅದನ್ನ ಹಾಕಿಸ್ಕೊಂಡ್ರೆ ನಾನ್ ಸಣ್ಣವ್ರು ಆಗ್ತೀನ, ನಾನು ಇದಾಗ್ತೀನ, ನನಗೊಂಥರ ನಾಚಿಕೆ, ನಾನು ಕಾಲ್ ಕೊಡ್ಬೇಕಲ್ಲ ಅವ್ರಿಗೆ ಕೊಡಿ ಶೆಟ್ರೆ ಅಂತ ಅವರು. ಬಟ್ ಅದು ಅವ್ರದ್ದು ನೋಡ್ತಾನ. ಸೊ ಹಾಗಾಗಿ ಸಿನಿಮಾ ಕಾಣಿಸ್ತಾ ಇದೆ.